ಗೋಕಾಕ್ ಬೆಟ್ಟದಲ್ಲಿ ದೊಡ್ಡ ಕಲ್ಲು ಕುಸಿತದ ಆತಂಕ ಈಗ ಎದುರಾಗಿದೆ. ಕಲ್ಲು ಬಿದ್ದರೆ 100ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗುವ ಭಯ ಈಗ ಅಲ್ಲಿನ ಜನರಲ್ಲಿ ಕಾಣಿಸ್ತಾ ಇದೆ. ಕಲ್ಲು ತೆರವಿಗೆ ಈಗ ಪುಣೆಯಿಂದ ಬಂದಿದೆ 25 ಜನರ NDRF ಟೀಮ್. ಕಲ್ಲು ಬಿದ್ದರೆ 100ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗುವಂತಹ ಆತಂಕ ಕೂಡ ಈಗ ಇದೆ. ಸೊ ಹಿನ್ನೆಲೆಯಲ್ಲಿ 25 ಜನರ NDRF ಟೀಮ್ ಪುಣೆಯಿಂದ ಬಂದಿದೆ ಈ ಒಂದು ಕಲ್ಲು ತೆರವಿಗೋಸ್ಕರ. ಕಲ್ಲು ಕರಗಿಸೋದಕ್ಕೆ ಕೆಮಿಕಲ್ ಬಳಸೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡಲಾಗಿದ್ದು ಗೋಕಾಕ್ ಬೆಟ್ಟದಲ್ಲಿ ದೊಡ್ಡ ಕಲ್ಲು ಕುಸಿತದ ಆತಂಕ ಕೂಡ ನಿರ್ಮಾಣ ಆಗಿದೆ. ಇನ್ನು 100ಕ್ಕೂ ಹೆಚ್ಚು ಮನೆಗಳನ್ನ ತೆರವುಗೊಳಿಸಿ ಕಾರ್ಯಾಚರಣೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿ ನ್ಯೂಸ್ 18ಗೆ ಗೋಕಾಕ್ ತಹಶೀಲ್ದಾರ್ ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲ್ಲನ್ನ ಕರಗಿಸೋದಕ್ಕೆ ಈಗ ಸಾಕಷ್ಟು ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಅಲ್ಲಿ 100ಕ್ಕೂ ಹೆಚ್ಚು ಮನೆಗಳನ್ನ ತೆರವುಗೊಳಿಸಿ ಈಗಾಗಲೇ ಕಾರ್ಯಾಚರಣೆಯನ್ನ ಆರಂಭ ಮಾಡಬೇಕು ಅಂತ ಹೇಳಿ ನ್ಯೂಸ್ 18ಗೆ ಗೋಕಾಕ್ ತಹಶೀಲ್ದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನು ಸಹಿತ ಸ್ಲೈಡ್ ಆಗಿ ಕೆಳಗಡೆ ಬರುವಂತ ಚಾನ್ಸಸ್ ಇದೆ. ಒಂದು 100 ಮೀಟರ್ದಷ್ಟು ಕೆಳಗಡೆ ಬಂದ್ರೆ ಗೋಕಾಕ್ ನಗರನೇ ಇದೆ ಕೆಳಗಡೆ. ಅದರಿಂದ ಏನಾಗುತ್ತೆ ಅಂದ್ರೆ ಸುಮಾರು 50ರಿಂದ 100 ಮನೆಗಳಿಗೆ ಹಾನಿಯಾಗುವಂತ ಸಂಭವ ಇದೆ. ಕೆಳಗಡೆ ಬರುವಂತ ಜನರು ಏನು ಸುಮಾರು 50ರಿಂದ 100 ಮನೆಗಳು ಬಂಡಗಲ್ಲಿನ ಕೆಳಗಡೆ ಇದ್ದಾರೆ ಅಂತ ಹೇಳಿ ನಾವೇನು ಹೇಳ್ತಾ ಇದ್ದೀವಿ. ಅವ್ರನ್ನೆಲ್ಲ ತೆರವುಗೊಳಿಸಿ ಅಲ್ಲಿ ಮೇಲ್ಗಡೆ ಕಾರ್ಯಾಚರಣೆಯನ್ನು ಮಾಡ್ತೀವಿ. ಅದಕ್ಕೊಂದು ಪೌಡರ್ ಹಾಕಿ ಆ ಕಲ್ಲನ್ನ ಕರಗಿಸಿ ಅಲ್ಲೇ ಸೆಟಲ್ ಮಾಡುವಂತದ್ದು ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಅದನ್ನ ಕಲ್ಲನ್ನ ಪೀಸ್ ಮಾಡಿ ಅಲ್ಲಿ ಸೆಟಲ್ ಮಾಡುವಂತ ಕೆಲಸ ಮಾಡ್ತೀವಿ. ಮುಂದೇನು ಸಹಿತ ಸ್ಲೈಡ್ ಆಗಿ ಕೆಳಗಡೆ ಬರುವಂತ ಚಾನ್ಸಸ್ ಇದೆ. ಒಂದು 100 ಮೀಟರ್ದಷ್ಟು ಕೆಳಗಡೆ ಬಂದ್ರೆ ಗೋಕಾಕ್ ನಗರನೇ ಇದೆ ಕೆಳಗಡೆ. ಅದರಿಂದ ಏನಾಗುತ್ತೆ ಅಂದ್ರೆ ಸುಮಾರು 50ರಿಂದ 100 ಮನೆಗಳಿಗೆ ಹಾನಿಯಾಗುವಂತ ಸಂಭವ ಇದೆ. ಕೆಳಗಡೆ ಬರುವಂತ ಜನರು ಏನು ಸುಮಾರು 50ರಿಂದ 100 ಮನೆಗಳು ಬಂಡಗಲ್ಲಿನ ಕೆಳಗಡೆ ಇದ್ದಾರೆ ಅಂತ ಹೇಳಿ ನಾವೇನು ಹೇಳ್ತಾ ಇದ್ದೀವಿ. ಅವ್ರನ್ನೆಲ್ಲ ತೆರವುಗೊಳಿಸಿ ಅಲ್ಲಿ ಮೇಲ್ಗಡೆ ಕಾರ್ಯಾಚರಣೆಯನ್ನು ಮಾಡ್ತೀವಿ. ಅದಕ್ಕೊಂದು ಪೌಡರ್ ಹಾಕಿ ಆ ಕಲ್ಲನ್ನ ಕರಗಿಸಿ ಅಲ್ಲೇ ಸೆಟಲ್ ಮಾಡುವಂತದ್ದು ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಅದನ್ನ ಕಲ್ಲನ್ನ ಪೀಸ್ ಮಾಡಿ ಅಲ್ಲಿ ಸೆಟಲ್ ಮಾಡುವಂತ ಕೆಲಸ ಮಾಡ್ತೀವಿ. ಮುಂದೇನು ಸಹಿತ ಸ್ಲೈಡ್ ಆಗಿ ಕೆಳಗಡೆ ಬರುವಂತ ಚಾನ್ಸಸ್ ಇದೆ. ಒಂದು 100 ಮೀಟರ್ದಷ್ಟು ಕೆಳಗಡೆ ಬಂದ್ರೆ ಗೋಕಾಕ್ ನಗರನೇ ಇದೆ ಕೆಳಗಡೆ. ಅದರಿಂದ ಏನಾಗುತ್ತೆ ಅಂದ್ರೆ ಸುಮಾರು 50ರಿಂದ 100 ಮನೆಗಳಿಗೆ ಹಾನಿಯಾಗುವಂತ ಸಂಭವ ಇದೆ. ಕೆಳಗಡೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಒಂದು ರೀತಿಯಲ್ಲಿ ಈಗ ಗೋಕಾಕ್ ಅಲ್ಲಿ ಮಳೆ ಆಗಿರ್ಬೋದು, ಪ್ರವಾಹದಿಂದ ಆತಂಕಕ್ಕಾಗಿತ್ತು, ಸಾಕಷ್ಟು ಪ್ರಾಬ್ಲಮ್ ಆಗಿತ್ತು. ಈಗ ಈ ಒಂದು ಕಲ್ಲು ಬಂಡೆ ಬಿದ್ರೆ ಅನ್ನುವಂತಹ ಒಂದು ಆತಂಕದ ವಾತಾವರಣ ಕೂಡ ಇದೆ ಮಳೆಯ ಸಂದರ್ಭದಲ್ಲೇ ಅಂತ ಹೇಳಿ. ಸೊ ಇದರ ಪರಿಹಾರ ಕಾರ್ಯ ಅಥವಾ ಏನ್ ಮಾಡ್ಲಾಗತ್ತೆ, ಯಾವ ರೀತಿಯಾಗಿ ಈಗ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಚಂದ್ರಕಾಂತ್? ಈಗಾಗಲೇ ಗಮನಿಸ್ತಾ ಇದ್ದೀರಾ, ದೊಡ್ಡ ಒಂದು ಬಂಡೆ ಕೆಳಗೆ ಬೀಳುವಂತಹ ಚಾನ್ಸಸ್ ಇದೆ ಅಂತ ಹೇಳಿದ್ದು ಗೋಕಾಕ್ನಲ್ಲಿ. ಅದರ ಕೆಳಭಾಗದಲ್ಲಿ, ಆ ಬಂಡೆಯ ಕೆಳಭಾಗದಲ್ಲಿ 50ಕ್ಕಿಂತ 100 ಮನೆಗಳು ಕೂಡ ಅಲ್ಲಿ ಇದೆ. ಸೊ ಒಂದ್ ವೇಳೆ ಇದು ಜಾರಿದ್ರೆ ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ 50ಕ್ಕಿಂತ 100 ಮನೆಗಳಿಗೂ ಕೂಡ ಹಾನಿ ಆಗುವ ಚಾನ್ಸಸ್ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ತಹಶೀಲ್ದಾರ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅದೇ ಕಾರಣಕ್ಕಾಗಿ ಈಗ ಅದನ್ನ ಒಂದು ಗಟ್ಟಿಗೊಳಿಸುವಂತಹ ಪ್ರಯತ್ನ, ಅಂದ್ರೆ ಕೆಮಿಕಲ್ ಅನ್ನು ಹಾಕಿ ಅಲ್ಲೇ ನಿಲ್ಲಿಸಿ ಅಥವಾ ಕಲ್ಲುಗಳನ್ನ ಆ ಒಂದು ಬಂಡೆನ ಚೂರು ಮಾಡಿ ಅದು ಕೆಳಗೆ ಬೀಳದ ಹಾಗೆ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಸೊ ಕಲ್ಲು ಕರಗಿಸೋದಕ್ಕೆ ಕೆಮಿಕಲ್ ಅನ್ನ ಬಳಸೋದಕ್ಕೆ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಈಗಾಗಲೇ NDRF ಟೀಮ್ 25 ಜನರ NDRF ಟೀಮ್ ಕೂಡ ಪುಣೆಯಿಂದ ಬರ್ತಾ ಇದ್ದು ಈಗಾಗಲೇ ಒಂದು ರೀತಿಯಲ್ಲಿ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕಲ್ಲನ್ನ ಕರಗಿಸೋದಕ್ಕೆ ಈಗ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿಕೊಳ್ಳಲಾಗ್ತಾ ಇರೋದನ್ನ ಗಮನಿಸಬಹುದು. ನೀವು ನೋಡ್ತಾ ಇದ್ದೀರಲ್ಲ ಒಂದು ಇಮೇಜ್ ಅಲ್ಲಿ, ಅದೇ ಒಂದು ದೊಡ್ಡ ಬಂಡೆ ಯಾವ ರೀತಿಯಾಗಿ ಜಾರಿದೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ಅದೇನಾದ್ರೂ ಬಿದ್ರೆ ಅಲ್ಲಿ 100ಕ್ಕೂ ಹೆಚ್ಚು ಮನೆಗಳು ಹಾನಿಗೆ ಒಳಗಾಗುವಂತಹ ಸಾಧ್ಯತೆ ಕೂಡ ಇದೆ. ಅದೇ ಕಾರಣಕ್ಕಾಗಿ ಈಗ ಈ ಒಂದು ಬಂಡೆಯನ್ನ ಕೆಮಿಕಲ್ ಹಾಕಿ ಅಂದ್ರೆ ಅಲ್ಲೇ ನಿಲ್ಲಿಸುವಂತಹ ಪ್ರಯತ್ನ ಅಥವಾ ಅದನ್ನ ಕರಗಿಸುವಂತಹ ಪ್ರಯತ್ನ, ಅಲ್ಲೇ ಕಟ್ ಮಾಡಿ ಅಂದ್ರೆ ತುಂಡು ಮಾಡುವಂತಹ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಅದೇನಾದ್ರೂ ಕೆಳಗೆ ಬಂದ್ರೆ ಅಥವಾ ಸ್ಲೈಡ್ ಆಗಿ ಜಾರಿ ಬಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಮನೆಗಳಿಗೆ ಅಪಾಯ ಆಗುವಂತಹ ಚಾನ್ಸಸ್ ಇದೆ. ಸೊ ಈಗ ಮನೆಗಳಲ್ಲಿ ಇರುವಂತಹ ಜನರನ್ನು ಕೂಡ ತೆರವುಗೊಳಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಒಂದ್ ಕಡೆ ಮಳೆ ಪ್ರವಾಹದ ಒಂದು ರೀತಿಯ ಪರಿಸ್ಥಿತಿ ಆದ್ರೆ ಈಗ ಈ ಗೋಕಾಕ್ ನಲ್ಲಿ ಈ ಕಲ್ಲು ಬಂಡೆ ಜಾರಿ ಏನಾದ್ರು ಅನಾಹುತ ಆಗುವಂತಹ ಆತಂಕ ಕೂಡ ಇದೆ. ಸೊ ಯಾವ ರೀತಿಯಾಗಿ ಪರಿಹಾರ ಕಾರ್ಯ ಅಥವಾ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ ಚಂದ್ರಕಾಂತ್?
ಈಗಾಗಲೇ ಅಂದ್ರೆ ಗೋಕಾಕ್ನ ಬೆಟ್ಟದಲ್ಲಿ ಕಾರ್ಯಾಚರಣೆ ಮಾಡಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಾನು ಈಗ ಇರತಕ್ಕಂಥದ್ದು ಗೋಕಾಕ್ನ ಹೊರಗಿರ್ತಕ್ಕಂಥ ಬೆಟ್ಟದಲ್ಲಿ ಈ ಒಂದು ಇದೇ ಒಂದು ಬೃಹದಾಕಾರದ ಕಲ್ಲು ಸುಮಾರು 250-100 ಟನ್ ಹೆಚ್ಚುವಂತಹ ದೊಡ್ಡ ಕಲ್ಲು ಈಗ ಕುಸಿರ್ತಕ್ಕಂಥದ್ದು. ಸುಮಾರು 10 ಅಡಿಗೂ ಹೆಚ್ಚು ಇದೊಂದು ಕಲ್ಲು ಕುಸಿದಿದೆ. ಈ ಒಂದು ಆತಂಕ ಉಂಟಾಗಿರ್ತಕ್ಕಂಥದ್ದು ನೀವು ನೋಡಬಹುದು. ಇಲ್ಲಿ ಸಿದ್ದೇಶ್ವರ ಬೆಟ್ಟಕ್ಕೆ ಹತ್ತಕ್ಕಂತ ಒಂದು ಏನು ಸ್ಟೆಪ್ಸ್ ಇದ್ದು ಎಲ್ಲವೂ ಕೂಡ ಈ ಒಂದು ಕಲ್ಲು ಕುಸಿತದಿಂದ ಅವೆಲ್ಲವೂ ಕೂಡ ಈಗ ಬೇರೆ ಆಗಿದೆ. ಇದು ಏನಂದ್ರೆ ಆತಂಕವನ್ನ ಸೃಷ್ಟಿ ಮಾಡಿದೆ. ಏನು ಈ ದೊಡ್ಡ ಕಲ್ಲಿನ ಕೆಳಗಡೆ ಗೋಕಾಕ್ ನಗರದ ನೂರಾರು ಮನೆಗಳಿದ್ದು ಅಲ್ಲಿ ಜನ ವಾಸವಿದ್ದಾರೆ. ಇದು ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸದ್ಯ ಏನು ಅಂತಂದ್ರೆ ಈ ಜೆಸಿಬಿ ಮತ್ತು ಇಟಾಚಿ ಒಂದು ಸ್ಥಳಕ್ಕೆ ತಲುಪಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. 2-3 ಗಂಟೆಗಳು ಬೇಕು ಅಂತ ಹೇಳಿ ಇಲ್ಲಿನ ತಹಶೀಲ್ದಾರ್ ಹೇಳಿದರೆ 2 ಇಟಾಚಿ ಮತ್ತು ಇದು ಬಂದ ನಂತರವೇ ಇಲ್ಲಿ ಕಾರ್ಯಾಚರಣೆ ನಡೆದಿದೆ. ಜೊತೆಗೆ ಪುಣೆಯಿಂದ NDRF ನ 25ಕ್ಕೂ ಹೆಚ್ಚು ಸಿಬ್ಬಂದಿ ಈಗಾಗಲೇ ಗೋಕಾಕ್ ತಲುಪಿದ್ದಾರೆ. ಎಲ್ಲರೂ ಕೂಡ ಈಗ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅವರಿಗೆ ಸ್ಥಳೀಯವಾಗಿ ಕೂಡ ಅನೇಕರು ನೆರವು ನೀಡ್ತಾ ಇದ್ದಾರೆ. ಜೊತೆಗೆ ಸತೀಶ್ ಫೌಂಡೇಶನ್ ವತಿಯಿಂದಲೂ ಕೂಡ ಇಲ್ಲಿ ಏನು ಬಾದಾಮಿ ಮತ್ತು ಕೋಲ್ಹಾಪುರದಿಂದ ವಿವಿಧ ವಸ್ತುಗಳನ್ನ ಅಂದ್ರೆ ಕಲ್ಲು ಒಡೆಯಕ್ಕೆ ಕ್ವಾರಿಗಳಲ್ಲಿ ಬರ್ತಕ್ಕಂತ ವಸ್ತುಗಳನ್ನ ಅಂದ್ರೆ ಕಂಪ್ರೆಷರ್ ಆಗಿರ್ಬೋದು ಮತ್ತು ಇನ್ನಿತರ ವಸ್ತುಗಳನ್ನ ಕರೆತರಲಾಗಿದೆ. ಇನ್ನು 2-3 ಗಂಟೆ ಬೇಕು ಅಂದ್ರೆ ಈ ಒಂದು ಬೆಟ್ಟದಲ್ಲಿ ಜೆಸಿಬಿಯನ್ನ ಬರಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಸದ್ಯಕ್ಕೆ ಆ ಜೆಸಿಬಿ ಈ ಒಂದು ಇಲ್ಲಿ ತಲುಪಿದ ನಂತರ ಅಷ್ಟೇ ಕಾರ್ಯಾಚರಣೆ ಅಂದ್ರೆ ಇದನ್ನ ಕೆಮಿಕಲ್ ಹಾಕಿ ಕರಗಿಸಬೇಕಾ ಅಥವಾ ಇದನ್ನ ಹೊಡಿಬೇಕಾ ಅನ್ನೋದ್ರ ಬಗ್ಗೆ ಇಲ್ಲಿನ ಇನ್ನು ಅಧಿಕಾರಿಗಳು ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳುವ ಜೊತೆಗೆ ಈ ಬಗ್ಗೆ ಮಾತಾಡಕ್ಕೆ ಸ್ಥಳೀಯರು ನಮಗಿದ್ರೆ ಎಲ್ಲಿದೆ ನಿಮ್ಮ ಮನೆ ಏನಾಗಿ ಯಾವಾಗಿಂದ ಗೊತ್ತಾಯ್ತು? ನಮ್ಗೆ ಇಲ್ಲೇ ಐತ್ರಿ, ಕೆಳಗಡೆ ಇದಾರೆ ನಮ್ಮ ಮನಿ. ನಾವ್ ಇಲ್ಲಿ ಸುಮಾರು ಒಂದು 30-35 ವರ್ಷ ಆಯ್ತು ನಾವ್ ಇಲ್ಲಿ ಇದ್ದು 35 ವರ್ಷ ಐತ್ರಿ. ಈ ತರ ಯಾವತ್ತೂ ಆಗಿಲ್ಲ. ಈಗ ಬಹಳ ಮಳೆ ಆಗೋದ್ರಿಂದ ಕಲ್ಲುಗಳೆಲ್ಲ ಖುಷಿಯಾಕತ್ತಾವ. ಸೊ ಇಲ್ಲಿ ತಹಸೀಲ್ದಾರ್ ಅವ್ರು ಬಂದಿದ್ರು, ಆಮೇಲೆ ತಲಾಟಿ ಅವ್ರು ಬಂದಿದ್ರು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಿನ್ನೆ ನಮ್ಮೆಲ್ಲ ಇಲ್ಲಿ ಜನರೆಲ್ಲ ಸೇರಿ ನಾವು ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಮತ್ತೆ ಲಕ್ಕನ್ ಜಾರಕಿಹೊಳಿ ಅವ್ರ ಹತ್ರ ಹೋದಾಗ ಅವ್ರು ಹೇಳಿದ್ರಲ್ಲ ನಮ್ ಸಿಬ್ಬಂದಿ ಮತ್ತೆ ಅವರೆಲ್ಲ ಕೂಡ ಮಾಡ್ತಾರಂತ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಈಗ ಕೆಲಸ ಸ್ಟಾರ್ಟ್ ಆಗಿದ್ದಾರೆ. ಅವರು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ದವ್ರು ಕೂಡ ಬಂದಿದ್ದಾರೆ. ಅವ್ರ ಜೊತೆಗೆ ಇಲ್ಲಿ ಸ್ಥಳೀಯರು ಕೂಡ ನಾವು ಕೂಡ ಅವ್ರ ಜೊತೆ ಕೂಡ ಕೆಲಸ ಮಾಡಕತ್ತೀವಿ. ಇದನ್ನ 2-3 ದಿನ ಅಂತ ಹೇಳಿದಾರೆ. ಅವ್ರು ತಜ್ಞರು ಯಾರದಾರಲ್ರಿ ಅವ್ರು 2-3 ದಿನ ಬೇಕಂತ ಹೇಳಿದಾರೆ. ಈಗ ನಮಗ್ ಮನಿಗೆ ತಹಸೀಲ್ದಾರ್ ಬಂದ ಆಗ್ಲೇ ಹೇಳಿ ಹೋದ್ರಿ ಏನಂತ, ಇಲ್ಲ ನಾವು ಕೆಲಸ ಚಾಲೂ ಮಾಡಿದಾಗ ನೀವು 4-5 ತಾಸು ಮನಿ ಬಿಡ್ಬೇಕಂತ ಹೇಳಿ. ಆದ್ರೆ ಇಲ್ಲಿ ಜನ ಎಲ್ಲ ವಿಚಾರ ಮಾಡಕತ್ತಾರ ಎಲ್ಲಿ ಹೋಗೋದು, ಮನಿ ಬಿಟ್ಟು ಏನ್ ಹೋಗೋದು ಅಂತ ಹೇಳಿ ಅಂಜಾಕತ್ತಾರ. ಬಹಳ ಭಯ ಪಡಕೊಳಕತ್ತಾರ. ಏನಪ್ಪಾ ನಾವು ಈಗ ಇಲ್ಲಿ ಅದೀವಿ, ಎಷ್ಟು ದಿವಸ ಏನೂ ಇರ್ಲಿಲ್ಲ, ಈಗ ಹಿಂಗಾಗತೈತಿ, ನಾವು ಕೆಳಗಡೆ ಮನಿ ಬಿಟ್ಟು ಹೋಗಪ್ಪು ಅಂಜಾಕತ್ತಾರ, ಇರಾಕು ಹೆದರಾಕತ್ತಾರ. ಓಕೆ, ಇದು ಏನಂದ್ರೆ ನವಿತಾ ಜೈನ್ ಸ್ಥಳೀಯರು ಹೇಳೋ ಮಾತು. ಮನೆ ಖಾಲಿ ಮಾಡಿ ಅಂತ ಹೇಳಿ ತಹಸೀಲ್ದಾರ್ ಹೇಳಿದ್ದಾರೆ. ಆದ್ರೆ ನಾವು ಎಲ್ಲಿ ಹೋಗ್ಬೇಕು ಅಂತಕ್ಕಂಥ ಪ್ರಶ್ನೆ ಇಲ್ಲೆಲ್ಲ ಮೂಡ್ತಾ ಇದೆ. ಜೊತೆಗೆ ಏನಂದ್ರೆ ಈ ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ ಸ್ಫೋಟ ಮತ್ತೆ ಯಾವುದೇ ಘಟನೆ ಆದ್ರೂ ಕೂಡ ಆ ಕಲ್ಲು ಕೆಳಗೆ ಜಾರುವಂತಹ ಸಂದರ್ಭ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ನೆರವನ್ನು ಕೂಡ ಪಡಿತೀವಿ ಅಂತ ಹೇಳಿ ತಹಸೀಲ್ದಾರ್ ಪ್ರಕಾಶ್ ಅವರು ನಮಗೆ ಆಗ್ಲೇ ಮಾಹಿತಿಯನ್ನ ನೀಡಿದ್ದಾರೆ. ನವಿತಾ ಜೈನ್, ಥ್ಯಾಂಕ್ ಯು ಚಂದ್ರಕಾಂತ್.